ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಸ್ ನೋಡ್ತಾ ಹೋದರೆ ನಾವು 7th ಸ್ಟ್ಯಾಂಡರ್ಡ್ದು ಇದು ಬಂದು 7ನೇ ತರಗತಿ ಮ್ಯಾಥ್ಸ್ ಆಗಿರುತ್ತೆ. ಚಾಪ್ಟರ್ ಒಂದು ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಇವತ್ತಿನ ಕ್ಲಾಸಸ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್ ಏನಾಗಿದೆ, ಇಲ್ಲಿ 40,000 ಕೊಟ್ಟಿದ್ದಾರೆ, ಒಂದು ಬ್ರಾಕೆಟನ್ನು ಕೊಟ್ಟಿದ್ದಾರೆ, 5 ಲಕ್ಷವನ್ನು ಕೊಟ್ಟಿದ್ದಾರೆ. 40,000 ಒಂದು ಬ್ರಾಕೆಟ್ ಇದೆ ಆ್ಯಂಡ್ 5 ಲಕ್ಷ. ಓಕೆ, ಸೊ ಇಲ್ಲಿ ಬರೆಯಬಹುದಾದ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ. ಸೊ ಚಿಹ್ನೆ ಕೊಟ್ಟಿದ್ದಾರೆ ಇಲ್ಲಿ, ಚಿಕ್ಕದು, ದೊಡ್ಡದು, ಸಮ, ಯಾವುದು ಅಲ್ಲ ಅಂತಕ್ಕಂಥದ್ದು. ಓಕೆ, ಸೊ ಹೀಗಿರಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾಗಿ ಬರ್ತಕ್ಕಂಥ ಒಂದು ಚಿಹ್ನೆ ಯಾವುದು ಅಂತ ನೋಡ್ತಾ ಹೋದಾಗ ನೋಡಿ ಸ್ನೇಹಿತರೆ, ಇಲ್ಲಿ ಯಾವಾಗಲೂ ಅಷ್ಟೇ ನಾವೇನು ಮಾಡ್ತಾ ಹೋಗ್ತೀವಿ, ಈ ರೀತಿ ಚಿಹ್ನೆಗಳಿದೆ ಅಂತ ಹೇಳಿದರೆ ನಾವು ಹೇಳ್ಬಹುದು ಇದು ಚಿಕ್ಕದು ಇದು ದೊಡ್ಡದು ಅಂತ ಹೇಳ್ಬಿಡ್ತೀವಿ, ಹೌದಾ? ಆದರೆ ಈಗ 40,000 ಮತ್ತು 5 ಲಕ್ಷದ ದೊಡ್ಡ ಸಂಖ್ಯೆ ಯಾವುದು? ಈ ದೊಡ್ಡ ಸಂಖ್ಯೆ ಆಗಿರುತ್ತೆ. ಸೊ ಹೀಗಿರಬೇಕಾದ್ರೆ ಏನು ನಾವು ಈ ರೀತಿ ಹಾಕ್ತೀವೋ, ಅಂದರೆ ಈ ಒಂದು ಆಪೋಸಿಟ್ ಏನು ಬರುತ್ತೋ, ಸೊ ಇದು ದೊಡ್ಡ ಸಂಖ್ಯೆ ಅಂತ ಆಗುತ್ತೆ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ 5 ಲಕ್ಷ ಈ ಸೈಡ್ ಕೊಟ್ಬಿಟ್ಟು 4,000 ಈ ಸೈಡ್ ಕೊಟ್ಟರೆ ಚಿಹ್ನೆ ಹೀಗೆ ಬರುತ್ತೆ. ಅಂದರೆ ಈ ರೀತಿ ಯಾವ ಕಡೆ ಬಾಯಿ ಓಪನ್ ಆಗಿರುತ್ತೋ, ಸೊ ಅದು ದೊಡ್ಡ ಸಂಖ್ಯೆ ಅಂತಕ್ಕಂಥದ್ದು ಆಗಿರುತ್ತೆ. ಇಲ್ಲಿ ಬರೆಯಬಹುದಾದ ಚಿಹ್ನೆ ಯಾವುದು ಅಂತ ಕೇಳಿದರೆ, ಸೊ ನೋಡಿ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಯಾವುದು ಸ್ನೇಹಿತರೆ? ಆಪ್ಷನ್ ಎ ಆಗಿರುತ್ತೆ. ಅರ್ಥ ಆಯ್ತಾ? ಸೊ 40,000ಕ್ಕಿಂತ 5 ಲಕ್ಷ ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ಸೊ ಈ ಚಿಹ್ನೆ ಈ ರೀತಿ ಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ ಸ್ನೇಹಿತರೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಇದನ್ನು ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ ಬರೆದಾಗ ಅಂತ ಕೇಳಿದರೆ. ಯಾಕೆ ಈ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಈ ಒಂದು ಟಾಪಿಕಲ್ಲಿ ನೋಡ್ತಾ ಹೋದಾಗ 2 ರೀತಿಲಿ ನೋಡ್ತಾ ಹೋಗ್ತೀವಿ ನಂಬರ್ ಸಿಸ್ಟಮ್ಸು. ಒಂದು ಅಮೇರಿಕನ್ ಅಥವಾ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಅಂತ ಹೇಳ್ತೀವಿ ಸ್ನೇಹಿತರೆ, ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತಕ್ಕಂಥದ್ದು. ಮತ್ತೊಂದು ಈ ಒಂದು ಭಾರತೀಯ ಸಂಖ್ಯಾ ಪದ್ಧತಿ ಆಗಿರುತ್ತೆ. ಆಯಿತಾ? ಯಾಕೆ ಈ ರೀತಿ ಇದೆ ಅಂತ ನೋಡ್ತಾ ಹೋದಾಗ ನೋಡಿ, ಇದು ನಿಮ್ಗೆ ಅರ್ಥ ಆಗುತ್ತೆ. ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಅಥವಾ ಭಾರತೀಯ ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಂತೆ ಇದು ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಆಗಿರುತ್ತೆ ಕೆಳಗಡೆದು. ಇಂಡಿಯನ್ನಲ್ಲಿ ನೋಡ್ತಾ ಹೋದ ಸ್ನೇಹಿತರೆ, ಫಸ್ಟ್ ಬರ್ತಕ್ಕಂಥದ್ದು ಇದು ಬಿಡಿ ಆಗಿರುತ್ತೆ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಆಯಿತಾ? ಬಟ್ ಈ ಒಂದು ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮಲ್ಲಿ ಈ ರೀತಿ ಇಲ್ಲ ಸ್ನೇಹಿತರೆ. ಸೊ ಅದರಲ್ಲಿ 1000 ಇದೆ, ಲಕ್ಷ ಆಗಲಿ ಕೋಟಿ ಆಗಲಿ ಇರೋದಿಲ್ಲ. ಅಲ್ಲಿ ಡೈರೆಕ್ಟ್ ಹೋಗುತ್ತೆ. ನೋಡಿ ಇಲ್ಲಿ ಒನ್ಸ್ ಅಂತ ಏನಿದೆಯೋ, ಬಿಡಿ 10, 100 ಅಂತ ಹೇಳೋದಕ್ಕಿಂತ 100 ಅಂತ ಬರುತ್ತೆ ಇಲ್ಲಿ, ಅಥವಾ 100ಗಳು. ಆಯಿತಾ? ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಏನಿದೆಯೋ 1000, 10,000, 100,000 ನಾವು ಇಲ್ಲಿ 100,000 ಅಂತ ಹೇಳ್ತೀವಿ. ಥೌಸಂಡ್ಸ್ಗೆ 100,000 ಆಗುತ್ತೆ. ಸೊ ಅದಾದ ನಂತರ ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್. ಸೊ 100 ಮಿಲಿಯನ್ ಬರುತ್ತೆ. ಸೊ 100 ಮಿಲಿಯನ್ ಆದಮೇಲೆ ಬಿಲಿಯನ್ ಬರುತ್ತೆ. ಬಿಲಿಯನ್ ಆದಮೇಲೆ ಈ ಒಂದು ಏನು ಟ್ರಿಲಿಯನ್ ಅದು ಅಂತ ಹೇಳ್ತಾ ಹೋಗ್ತೀವೋ, ಅಥವಾ ಅರಬ್ ಅಂತ ಹೇಳ್ತೀವೋ, ಸೊ ಅದು ಅರಬ್ಬಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಆಯಿತಾ? ಸೊ ಹೀಗಿರಬೇಕಾದ್ರೆ ಸ್ನೇಹಿತರೆ, ಇಲ್ಲ ನೋಡ್ತಾ ಹೋದ ಹಾಗೆ ಫಸ್ಟು ನಾವೇನು ಮಾಡ್ತೀವಿ, ಇಲ್ಲಿ ಸ್ಥಾನ ಬೆಲೆ ಪದ್ಧತಿಯಲ್ಲಿ ಬರೆದಾಗ ಏನು ಮಾಡ್ತೀವಿ, ಫಸ್ಟ್ಗೆ ನಾವು ತೊಗೊಳ್ತಕ್ಕಂಥದ್ದು ಏನಾಗುತ್ತೆ ಇಲ್ಲಿ ನೋಡಿ, ಬಿಡಿ 10, 100, 100ಕ್ಕೆ ಕಾಮ ಬರುತ್ತೆ. 1000, 10,000ಕ್ಕೆ ಕಾಮ ಹಾಕ್ತೀವಿ. ಲಕ್ಷ, 10 ಲಕ್ಷಕ್ಕೆ ಕಾಮ ಹಾಕ್ತೀವಿ. ಕೋಟಿ, 10 ಕೋಟಿ. ಅರ್ಥ ಆಯ್ತಾ? ಸೊ ಈ ರೀತಿ ನೋಡ್ತಾ ಹೋದಾಗ ಇಲ್ಲಿ ಕಾಮ ಯಾವ ರೀತಿ ಬರಬೇಕು, ಫಸ್ಟ್ಗೆ ನಾವು ಬಿಡಿ 10, 100, 100ಕ್ಕೆ ಕಾಮ ಹಾಕ್ತೀವಿ. 1000, 10,000, 10,000 ಆದಮೇಲೆ ಲಕ್ಷ, 10 ಲಕ್ಷ, ಕೋಟಿ. ಸೊ ಈ ರೀತಿ ಹಾಕ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಇಂಡಿಯನ್ ಸಿಸ್ಟಮಲ್ಲಿ. ಸೊ ಬಟ್ ಈ ಒಂದು ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತ ತಗೊಳ್ತಾ ಹೋದಾಗ ಇಲ್ಲೇನು ಕೊಟ್ಟಿದ್ದಾರೆ, 1, 2, 3, 4, 5, 6, 7, 8 ಕೊಟ್ಟವರಲ್ವಾ. ಸೊ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ತಗೊಳ್ತಾ ಹೋದಾಗ 3 ಸಂಖ್ಯೆಗೆ ಕಾಮವನ್ನು ಹಾಕ್ಕೊಳ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ.
ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಇಂಡಿಯನ್ ಸಿಸ್ಟಮಲ್ಲಿ ಫಸ್ಟ್ 3 ಸಂಖ್ಯೆಗೆ ಕಾಮ ಹಾಕ್ತೀವಿ, 100 ಆದ ನಂತರ 2ಕ್ಕೆ ಹಾಕೊಂಡು ಹೋಗ್ತೀವಿ. ಆದರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಥವಾ ಅಂತಾರಾಷ್ಟ್ರೀಯ ಸಂಖ್ಯೆ ಪದ್ಧತಿಯಲ್ಲಿ ನೋಡ್ತಾ ಹೋದಾಗ ಎಲ್ಲ ಟೋಟಲ್ ಆಗಿ ನಾವು 3 ಸಂಖ್ಯೆಗಳಿಗೆ ಕಾಮವನ್ನು ಹಾಕ್ತಕ್ಕಂಥದ್ದು ಆಗಿರುತ್ತೆ. ಸೊ ಹೀಗಿರಬೇಕಾದ್ರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗಿರುತ್ತೆ ಸ್ನೇಹಿತರೆ? ಇಲ್ಲಿ ಆಪ್ಷನ್ 1 ಆಗಿರುತ್ತೆ, ಆಪ್ಷನ್ ಎ ಆಗಿರುತ್ತೆ. ಸರಿ ಅಲ್ವಾ? ಸೊ ಅಂಡ್ ನೆಕ್ಸ್ಟ್ ನೀವು ನೋಡ್ತಾ ಹೋದರೆ 10 ಲಕ್ಷದಲ್ಲಿ ಇರುವ ಸೊನ್ನೆಗಳು ಎಷ್ಟು ಅಂತ ಕೇಳಿದ್ದಾರೆ. 100 ಲಕ್ಷದಲ್ಲಿ ಇರುವ ಸೊನ್ನೆಗಳು ಎಷ್ಟು? 100 ಲಕ್ಷ ಅಂತ ತಗೊಂಡಾಗ ಇಲ್ಲಿ 100 ಲಕ್ಷ ತಗೊಳ್ತೀವಿ. ಸೊ ಅದಾದ ನಂತರ ಬರ್ತಕ್ಕಂಥದ್ದು ಯಾವುದು? 1000. ಸೊ ಅದಾದ ನಂತರ ಬರ್ತಕ್ಕಂಥದ್ದು ನೋಡಿ 100, 10 ಬಿಡಿ, ಸರಿನಾ? ಸೊ ಇಲ್ಲಿ ಬಿಡಿ ಬರುತ್ತೆ, ಇದು 10, ಇದು 100, ಇದು 1000, ಇದು 10,000, ಇದು ಲಕ್ಷ, 10 ಲಕ್ಷ, 100 ಲಕ್ಷ. ಸೊ ಹೀಗಿರಬೇಕಾದ್ರೆ 100 ಲಕ್ಷದಲ್ಲಿ ಇರುವ ಸೊನ್ನೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊನ್ನೆಗಳ ಸಂಖ್ಯೆ 1, 2, 3, 4, 5, 6, 7. ಸೊ ಸರಿಯಾದ ಉತ್ತರ ಏನಾಗುತ್ತೆ ಸ್ನೇಹಿತರೆ? ಇಲ್ಲಿ ಆಪ್ಷನ್ ಸಿ 7 ಆಗಿರುತ್ತೆ. ಸೊ ಈ ಒಂದು ಟಾಪಿಕ್ ಮೇಲೆ ಡೆಫಿನೆಟಾಗಿ ಒಂದು ಕ್ವೆಶನ್ ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಯಾಕಂದರೆ ಈಗ ಆಲ್ರೆಡಿ ನಾವು ಟಿ ಏನು ನೋಡಿದ್ವಿ, ಸೊ ಅಲ್ಲಿ ಕೊಟ್ಟಿದ್ದಾರೆ ಈ ಒಂದು 100 ಲಕ್ಷದಲ್ಲಿರುವ ಸೊನ್ನೆಗಳಾಗಿರ್ಬೋದು ಅಥವಾ 100 ಲಕ್ಷದ ಎಷ್ಟು ಈ ಒಂದು ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಎರಡಕ್ಕೂ ಸಹ ಕಂಪೇರ್ ಮಾಡಿ ಕೇಳ್ತಾರೆ ಕ್ವಶನ್ಸ್ಗಳನ್ನ ಸ್ನೇಹಿತರೆ, ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಕ್ವೆಶ್ಚನ್ ನೋಡ್ತಾ ಹೋದರೆ ಇಲ್ಲಿ 111 ಇಂಟು 111ರ ಗುಣಲಬ್ಧವನ್ನು ಕೇಳಿದ್ದಾರೆ, ಅಂದರೆ 111ರ ಸ್ಕ್ವೇರು. ಸೊ ಇದು ಯಾಕೆ ಅಂದರೆ ಇದು ತುಂಬ ಈಸಿ, ನಾವು ಮಲ್ಟಿಪ್ಲೈ ಮಾಡಿದ್ರೆ ಆಗೋಗುತ್ತೆ. ಸೊ 11 ಇಂಟು 11ನ್ನು ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು 121 ಸ್ನೇಹಿತರೆ. ಅದೇ ರೀತಿ 11 ಇಂಟು 11ನ ಸ್ಕ್ವೇರ್ ಮಾಡ್ತಾ ಹೋದಾಗೆ ನಿಮಗೆ ಬರ್ತಕ್ಕಂಥದ್ದು 1, 2, 3, 2, 1 ಬರುತ್ತೆ. 1, 1, 1, 1 ಸ್ಕ್ವೇರ್ನ ಮಾಡಿದ್ರೆ ಅಂದರೆ ಇದು 2 ಸರಿ ಇದೆ, ಇದು 3 ಇದೆ, ಇದು 4 ಇದೆ. ಸೊ ಇದನ್ನು ಮಾಡಿದಾಗ ನಿಮಗೆ ಬರ್ತಕ್ಕಂಥ 1, 2, 3, 4, 3, 2, 1. ಅದೇ ರೀತಿ ನೀವು 5 ಸಂಖ್ಯೆಗೆ ಹೋಲ್ ಸ್ಕ್ವೇರ್ನ ಮಾಡ್ತೀವಿ ಅಂತ ಅಂದರೆ 5 ಸಂಖ್ಯೆಗೆ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು 1, 2, 3, 4, 5, 4, 3, 2, 1. ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ತೊಗೊಳ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ನೀವು 6 ಒಂದೊಂದನ್ನು 6 ತೊಗೊಂಡು 2 ಸರಿ ಮಲ್ಟಿಪ್ಲೈ ಮಾಡ್ತೀವಿ ಅಂದಾಗ ಅಲ್ಲಿ 6, 5, 4, 3, 2, 1 ಸೇಮ್ 5, 4, 3, 2, 1 ಈ ರೀತಿ ಬರ್ತಾ ಹೋಗುತ್ತೆ. ಇಟ್ ಮೀನ್ಸ್ 11 111 1111. ಸೊ ಈ ರೀತಿ 11,111. ಸೊ ಈ ರೀತಿ ಹೋಗುತ್ತಲ್ವಾ, ಇದು ಒಂದು ಟ್ರಿಕ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಹೀಗಿರ್ಬೇಕಾದ್ರೆ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ? ಆಪ್ಷನ್ ಎ 12,321 ಆಗಿರುತ್ತೆ. ಎಸ್ ನೋಡಿ, ನೆಕ್ಸ್ಟ್ ಕ್ವಶನ್ಸ್ ಏನಿದೆಯೋ ಈ ರೇಂಜಲ್ಲಿ ಕ್ವಶನ್ಸ್ಗಳು ನಿಮ್ಗೆ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಕೆಳಗಿನಲ್ಲಿ ಯಾವುದು 1 ಬಿಲಿಯನ್ಗೆ ಸಮ? ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ, ಯಾಕಂದರೆ ಎಕ್ಸಾಮ್ಸಲ್ಲಿ ಕೇಳೋದೇ ಈ ಒಂದು ಬೇಸಿಸ್ ಮೇಲೆ. ಕೆಳಗಿನಲ್ಲಿ ಯಾವುದು 1 ಬಿಲಿಯನ್ಗೆ ಸಮ? 10 ಕೋಟಿ, 100 ಕೋಟಿ, 1 ಲಕ್ಷ ಕೋಟಿ, 1 ಮಿಲಿಯನ್. ನೋಡಿ, ಮಿಲಿಯನ್ ಮತ್ತು ಬಿಲಿಯನ್ ಏನಿದೆಯೋ ಇದು ನಮಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗ್ತಾ ಹೋಗುತ್ತೆ. ನಮ್ಮ ಒಂದು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಮಿಲಿಯನ್ ಆಗಲಿ ಬಿಲಿಯನ್ ಆಗಲಿ ಇಲ್ಲ ಸ್ನೇಹಿತರೆ. ಸೊ ಮೇಯ್ನಲ್ಲಿ ಬರೋದೇನು? ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಸೊ ಈ ರೀತಿ ಬರ್ತಾ ಹೋಗುತ್ತೆ. ಹೀಗಿರಬೇಕಾದ್ರೆ 1 ಬಿಲಿಯನ್ ಅಂತಕ್ಕಂಥದ್ದು ಒಂದು ಅಮೇರಿಕನ್ ಅಥವಾ ಇಂಟರ್ನ್ಯಾಷನಲ್ ಸಂಖ್ಯಾ ಪದ್ಧತಿಗೆ ಸೇರಿರ್ತಕ್ಕಂಥದ್ದು ಆಗಿರುತ್ತೆ. ಸೊ 1 ಬಿಲಿಯನ್ಗೆ ಎಷ್ಟು ಸಮ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಬಿಲಿಯನ್, ಸೊ ಇಲ್ಲಿ ಮಿಲಿಯನ್ ಇದೆ ಸ್ನೇಹಿತರೆ. ನೋಡಿ ಇಲ್ಲಿ ಮಿಲಿಯನ್ ಇದೆ ಅಲ್ವಾ? ಸೊ ಇದು ಕಂಟಿನ್ಯೂಟಿ ಹಾಕ್ತಾ ಹೋದರೆ ನಿಮಗೆ ಸೊ 3 ಸಂಖ್ಯೆಗಳು ಬರುತ್ತೆ. 3 ಸಂಖ್ಯೆ ಏನಿದೆಯೋ ಸೊ ಇದು ಬಿಲಿಯನ್ ಬರುತ್ತೆ. ಮಿಲಿಯನ್ ಆದಮೇಲೆ ಬಿಲಿಯನ್ ಬರ್ತಕ್ಕಂಥದ್ದು. ಇವಾಗ ನಮ್ಮ ಪ್ರಕಾರ ಏನಾಗಿದೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನಾಗಿದೆ, 1 ಬಿಲಿಯನ್ ಕೊಟ್ಟಿದ್ದಾರೆ, ಹೌದಾ? 1 ಬಿಲಿಯನ್ ಅಂದರೆ ನೋಡಿ ಇದ್ರ ಪ್ರಕಾರ ತೊಗೊಳ್ತಾ ಹೋಗ್ತೀವಿ ಅಂದರೆ 1 ಇದಕ್ಕೆ 0 ಬರುತ್ತೆ, ಇದಕ್ಕೆ 0 ಬರುತ್ತೆ, ಈ 3ಕ್ಕೆ 3 0 ಬರುತ್ತೆ, ಆಯಿತಾ? ಇದು 3ಕ್ಕೆ 3 0 ಆ್ಯಂಡ್ ಇಲ್ಲಿಗೆ 3 0. ಇದು 1 ಸಾರಿ ಇದು 100 ಮಿಲಿಯನ್ ಆಯಿತು, 100 ಬಿಲಿಯನ್ ಆಯಿತು. ಓಕೆ, ಅಲ್ಲಿ ಕೊಟ್ಟೋದು 1 ಬಿಲಿಯನ್ನು. ನೋಡಿ ಈಗ
ಬಿಲಿಯನ್ ತೊಗೊಳ್ತಾ ಹೋದರೆ ನೋಡಿ ಇದು ಬಿಲಿಯನ್. ಓಕೆ, 1 ಬಿಲಿಯನ್ ಕೊಟ್ಟಿದ್ದಾರೆ. ಸೊ 1 ಬಿಲಿಯನ್ ಅಂದರೆ ಇಲ್ಲಿಗೆ 1 ಬರುತ್ತಾ ನೋಡಿ, ಇಲ್ಲಿ ಈ ಜಾಗಕ್ಕೆ 1 ಬರುತ್ತೆ 1 ಬಿಲಿಯನ್ಗೆ. ಸೊ ಈ ಮಿಲಿಯನ್ಗೆ 3 0 ಬರುತ್ತೆ, ಆ್ಯಂಡ್ 1000ಗೆ 3 0, ಆ್ಯಂಡ್ ಒನ್ಸ್ 100ಸ್ಗೆ 1 0, 10ಸ್ಗೆ 1 0, ಆ್ಯಂಡ್ ಬಿಡಿಸ್ತಾನಕ್ಕೆ 1 0 ಬರುತ್ತೆ. ಸೊ ಟೋಟಲಾಗಿ ಇದನ್ನು ನಾವು 1 ಬಿಲಿಯನ್ ಅಂತ ಕರಿತೀವಿ ಇಂಟರ್ನ್ಯಾಷನಲ್ಲಿ. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದೇನು, ಇಂಡಿಯನ್ಗೆ ಪ್ಲೇಸ್ಗೆ ಅಪ್ಲೈ ಮಾಡಿದಾಗ ಸೊ ಅದು ಎಷ್ಟಾಗುತ್ತೆ. ಈಗ ಇಂಡಿಯನ್ಗೆ ತೊಗೊಳ್ತಾ ಹೋಗಿ ನೋಡಿ, ಬಿಡಿ 10 100, ಸಾವಿರ 10 ಸಾವಿರ, ಲಕ್ಷ 10 ಲಕ್ಷ, ಕೋಟಿ 10 ಕೋಟಿ, 100 ಕೋಟಿ. ಸರಿನಾ? ಬಿಡಿ 10 100, ಸಾವಿರ 10 ಸಾವಿರ, ಲಕ್ಷ 10 ಲಕ್ಷ, ಕೋಟಿ 10 ಕೋಟಿ, 100 ಕೋಟಿ. ಸೊ ಬರ್ತಕ್ಕಂಥದ್ದು ಎಷ್ಟಾಯ್ತು ಇಲ್ಲಿ? 100 ಕೋಟಿ ಆಯಿತು ಸ್ನೇಹಿತರೆ, 100 ಕ್ರೋರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗುತ್ತೆ? 100 ಕೋಟಿ. ಆಪ್ಷನ್ ಬಿ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ನಾವು ಆನ್ಸರ್ಸ್ನ ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಮತ್ತೊಂದು ಪ್ರಶ್ನೆ ಇದೆ ನೋಡಿ, ಈ ಕೆಳಗಿನಲ್ಲಿ ಯಾವುದು ದೊಡ್ಡದು? ಸೊ ನೋಡಿ, 5ನೇ ಪ್ರಶ್ನೆಗೆ ಮತ್ತೊಂದು ನಿಮಗೆ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. 1 ಮಿಲಿಯನ್ಗೆ ಅಂತ ಕೊಟ್ಟಿದ್ದಾರೆ. ಓಕೆ 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 1 ಮಿಲಿಯನ್ಗೆ ನೋಡಿ, ಆ ಭಾರತೀಯ ಪದ್ಧತಿ ಮತ್ತು ಅಮೆರಿಕ ಪದ್ಧತಿಯಲ್ಲಿ ನೋಡ್ತಾ ಹೋದಾಗ 1 ಬಿಲಿಯನ್ ಕೊಟ್ಟಿದೆ ನೋಡಿ. ಇಲ್ಲಿ 1 ಬಿಲಿಯನ್ ಇದಕ್ಕೆ 1 ಅರಬ್ ಅಥವಾ 100 ಕೋಟಿ ಅಂತ ಹೇಳ್ತೀವಿ. 100 ಕೋಟಿ ಒಟ್ಟಿನಲ್ಲಿ 100 ಬದಲು 100 ಅಂತನಾದ್ರು ಆಗ್ಬೋದು. 1 ಬಿಲಿಯನ್ಗೆ 100 ಕೋಟಿ ಅಥವಾ 100 ಕೋಟಿಗಳು ಸಮ ಆಗಿರುತ್ತೆ ನೋಡಿ. 100 ಕೋಟಿಗೆ 1 ಅರಬ್ ಅಂತ ಕರಿತಾ ಹೋಗ್ತೀವಿ. ಆಯಿತಾ? ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಆನ್ಸರ್ ಸ್ನೇಹಿತರೆ? ಆಪ್ಷನ್ ಬಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದರೆ, ಈ ಕೆಳಗಿನಲ್ಲಿ ಯಾವುದು ದೊಡ್ಡದು? ನೋಡಿ, 1 ಕೋಟಿ ಅಂತ ತೊಗೊಂಡಾಗ ಏನಾಗುತ್ತೆ? ನಿಮ್ಗೆ ಕೊಟ್ಬಿಡ್ತೀನಿ ಇಲ್ಲಿ ನೋಡಿ. 1 ಕೋಟಿ ಅಂದರೆ 1 0 ಆಯಿತಾ ಕೋಟಿಗೆ, ಲಕ್ಷ, ಸಾವಿರ, 100, ಟೆನ್ಸ್, ಒನ್ಸ್ ಇದಾಯಿತು. 10 ಮಿಲಿಯನ್ ಅಂತ ಹೇಳಿದಾಗ ಸ್ನೇಹಿತರೆ, 10 ಮಿಲಿಯನ್ಗೆ ಏನಾಗುತ್ತೆ ನೋಡಿ, ಇದು 100ಗಳು ಬರುತ್ತೆ, 3 ಫಸ್ಟು. ಅದಾದ ನಂತರ 3 0 ಬರುತ್ತೆ, ಯಾವುದಕ್ಕೆ? 1000ಗೆ, 100,000 ಆಗುತ್ತೆ. ಸೊ ಅದಾದ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ 10 ಮಿಲಿಯನ್ ಬರುತ್ತೆ ನೋಡಿ, 10 ಮಿಲಿಯನ್ ಆಯಿತು. ಆ್ಯಂಡ್ ನೆಕ್ಸ್ಟ್ 100 ಲಕ್ಷವನ್ನು ಕೊಟ್ಟಿದ್ದಾರೆ. ಇದು 1 ಕೋಟಿ ಆಯಿತು. ಸೊ ಇಲ್ಲಿ 100 ಲಕ್ಷ ಕೊಟ್ಟವ್ರೆ. 100 ಲಕ್ಷಕ್ಕೆ 100 ಲಕ್ಷ, ಸಾವಿರ, ಬಿಡಿ 10 100 ಆಯಿತು. ನೆಕ್ಸ್ಟು 1 ಮಿಲಿಯನ್ ಕೊಟ್ಟಿದ್ದಾರೆ ನೋಡಿ. 1 ಮಿಲಿಯನ್ ಅಂತಕ್ಕಂಥದ್ದು ಏನಿದೆಯೋ ಫಸ್ಟು 3 0 ಬರುತ್ತೆ ಸ್ನೇಹಿತರೆ 100ಕ್ಕೆ. ಅದಾದ ನಂತರ 3 0 ಬರುತ್ತೆ, 100,000 ಆಗುತ್ತೆ ಆಯಿತಾ. ಸೊ ಅದಾದ ನಂತರ 3 0 ಬರುತ್ತೆ, ಯಾವುದಕ್ಕೆ? ಮಿಲಿಯನ್ಗೆ. ಸೊ 1 ಬಿಲಿಯನ್ ಫೈನಲ್ ಆಗಿ ಬರುತ್ತೆ. ಸೊ ಹೀಗಿರಬೇಕಾದ್ರೆ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಬರುತ್ತೆ ಸ್ನೇಹಿತರೆ? ಆಪ್ಷನ್ ನೋಡಿ, 1 ಬಿಲಿಯನ್ಗೆ ಫಸ್ಟು ನೋಡಿ, ಇಲ್ಲೇ ತೋರಿಸ್ತೀನಿ ನಿಮಗೆ. ಬಿಲಿಯನ್ ಅಂತ ತೊಗೊಂಡಾಗ 1 2 3 4 5 6 7 8 9 0 ಬರುತ್ತೆ. 1 ಬಿಲಿಯನ್ಗೆ 9 0, 3 3 6 3 9 0 ಬರುತ್ತೆ ಸ್ನೇಹಿತರೆ. 100 ಲಕ್ಷ ಅಂತ ತೊಗೊಂಡಾಗ ಎಷ್ಟಾಯ್ತು ನೋಡಿ, ಇದಕ್ಕೆ 9 0 ಆಯಿತು. 100 ಲಕ್ಷಕ್ಕೆ ಎಷ್ಟು 0 ಬರುತ್ತೆ ನೋಡಿ. 100 ಲಕ್ಷ ಅಂತ ತೊಗೊಂಡಾಗ ಇದು ಲಕ್ಷ ಆಯಿತು. ಸೊ 100 ಇಲ್ಲಿಗೆ ಬರುತ್ತೆ, ಯಾಕಂದರೆ ಇದು 10 ಲಕ್ಷ, ಇಲ್ಲಿ 100 ಲಕ್ಷ ಅಂದರೆ 1 2 3 4 5 6 7 0 ಬರುತ್ತೆ. 7 0. 10 ಮಿಲಿಯನ್ ಅಂತ ತೊಗೊಂಡಾಗ ಬಿಲಿಯನ್ ಜಾಸ್ತಿ, ಹೌದಾ? ಬಿಲಿಯನ್ ಜಾಸ್ತಿ, ಮಿಲಿಯನ್ಗಿಂತ ಬಿಲಿಯನ್ ಜಾಸ್ತಿ. ಸೊ ಹಾಗೆ ಇದಕ್ಕಿಂತ ಕಮ್ಮಿ ಇರ್ತಕ್ಕಂಥದ್ದು. ಸೊ 1 ಕೋಟಿ ನಾವು ತೊಗೊಳ್ತೀವಿ ಅಂತ ಹೇಳಿದಾಗ ನೋಡಿ, 1 ಕೋಟಿಗೆ 10 ಮಿಲಿಯನ್ ಸಮ. 1 ಕೋಟಿಗೆ 10 ಮಿಲಿಯನ್ ಸಮ ಅಂತ ಹೇಳಿದಾಗ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗಿರುತ್ತೆ? ಆಪ್ಷನ್ ಡಿ, 1 ಬಿಲಿಯನ್ ಜಾಸ್ತಿ ಇರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಕ್ಲಿಯರ್ ಆಯ್ತಲ್ವಾ? ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋದರೆ, ಸೊ ಇದರಲ್ಲೇ ಕೇಳೋದು ಮೋಸ್ಟ್ ಆಫ್ ಆಲ್ ಕ್ವಶನ್ಸ್ಗಳು ಇದರಲ್ಲಿ ಬರುತ್ತೆ ಸ್ನೇಹಿತರೆ. ಬಿಲಿಯನ್ ಮತ್ತು ಮಿಲಿಯನ್ಗೆ ಇದು ಕೇಳ್ತಾ ಹೋಗ್ತಾರೆ. ಯಾವ ರೀತಿ ಇದನ್ನು ಸಹ ಚಾರ್ಟನ್ನು ನೋಟ್ ಮಾಡ್ಕೊಳ್ತಾ ಹೋಗಿ. 1,000ಕ್ಕೆ 1,000 ಅಮೆರಿಕ ಪದ್ಧತಿ ಆಗುತ್ತೆ. 10,000ಕ್ಕೆ 10,000 ಸೇಮ್ ಇದೆ. 1 ಲಕ್ಷಕ್ಕೆ 100,000 ಅಂತ ತೊಗೊಳ್ತೀವಿ ನೋಡಿ. ಇಲ್ಲಿ 1,000 ಇದೆಯಲ್ವಾ? ಸೊ ಇಲ್ಲಿ 10,000 ಅಂತ ಆಯಿತು. ಬಟ್ ಇಲ್ಲಿ 1 ಲಕ್ಷ ಆಗುತ್ತೆ. 3 0ಗೆ ನೋಡಿ, ಇದು
ಇದು ಲಕ್ಷ ಇದೆ ಸ್ನೇಹಿತರೆ, 1 ಲಕ್ಷ ಇದೆ. ಸೊ ಇದನ್ನ 1 ಲಕ್ಷ ಅಂತ ಹೇಳ್ತೀವಿ ಇಂಡಿಯನ್ ಇದರಲ್ಲಿ. ಬಟ್ ಈ ಒಂದು ಇಂಟರ್ನ್ಯಾಷನಲ್ ಏನಂತ ಹೇಳ್ತೀವಿ, 100,000 ಅಂತ ಹೇಳ್ತೀವಿ. 3ಕ್ಕೆ ಡಿವೈಡ್ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಅದೇ ರೀತಿ ನೋಡಿ, ಇಲ್ಲಿ 10 ಲಕ್ಷಕ್ಕೆ 1 ಬಿಲಿಯನ್ ಆಗುತ್ತೆ, 1 ಕೋಟಿಗೆ 10 ಬಿಲಿಯನ್ ಆಗುತ್ತೆ, 10 ಕೋಟಿಗೆ 100 ಮಿಲಿಯನ್ನು. ಸೊ ಅಥವಾ 100 ಕೋಟಿಗೆ 1 ಅರಬ್ ಅಂತ ಹೇಳ್ತೀವಿ. ಯಾವುದರಲ್ಲಿ ನೋಡಿ ಇಲ್ಲಿ ಕೋಟಿ ಬರುತ್ತಲ್ವಾ. ಸೊ ಕ್ರೋರ್ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಒಂದು ಪ್ಲೇಸಲ್ಲಿ ನಮಗೆ ಅರಬ್ ಆಗಿರುತ್ತೆ. ಅರಬ್ ಕ್ರೋರ್ ಆದಮೇಲೆ ಅರಬ್ ಬರ್ತಕ್ಕಂಥದ್ದು. ಸೊ ಇಲ್ಲಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ, ಅರ್ಥ ಆಯ್ತಲ್ವಾ. ಇನ್ನು ನೆಕ್ಸ್ಟು 5,67,890ರಲ್ಲಿ 5ರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದರೆ, ಸೊ 2 ರೀತಿಲಿ ಬರುತ್ತೆ ಸ್ನೇಹಿತರೆ. ಒಂದು ಸ್ಥಾನ ಬೆಲೆ, ಮತ್ತೊಂದು ಮುಖ ಬೆಲೆ ಅಂತ ಹೇಳ್ತೀವಿ. ಆಯಿತಾ, ಮುಖ ಬೆಲೆ, ಪ್ಲೇಸ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸ್ಥಾನ ಬೆಲೆ ಅಂತ ಹೇಳಿದ್ರೆ ಪ್ಲೇಸ್ ವ್ಯಾಲ್ಯೂ ಬರುತ್ತೆ, ಮುಖ ಬೆಲೆ ಅಂತ ಹೇಳಿದ್ರೆ ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಫೇಸ್ ವ್ಯಾಲ್ಯೂ. ಸೊ ಫೇಸ್ ವ್ಯಾಲ್ಯೂ ಏನಿರುತ್ತೋ ಎಕ್ಸಾಕ್ಟ್ ಅದೇ ಇರುತ್ತೆ, ಯಾವುದೇ ಒಂದು ಚೇಂಜಸ್ ಆಗೋದಿಲ್ಲ. ಸ್ಥಾನ ಬೆಲೆ ಅಥವಾ ಪ್ಲೇಸ್ ವ್ಯಾಲ್ಯೂ ಅಂತ ಏನು ಹೇಳ್ತೀವೋ ನೋಡಿ, ಇಲ್ಲಿ 5ರ ಒಂದು ಸ್ಥಾನ ಬೆಲೆ ಎಷ್ಟು ಅಂತ ಕೇಳೋರಲ್ವಾ. ಸೊ 5ರ ನಂತರ ಎಷ್ಟು ಸಂಖ್ಯೆ ಇದೆಯೋ ಅದಕ್ಕೆ ನಾವು 0 ಹಾಕೊಳ್ಳೋದು, ಇದನ್ನು ನಾವು ಸ್ಥಾನ ಬೆಲೆ ಅಂತ ಕರಿತೀವಿ. ಈಗ 5ರ ಸ್ಥಾನ ಬೆಲೆ ಎಷ್ಟಿದೆ, ಬಿಡಿ 10, 100, 1000, 10,000, ಲಕ್ಷ. ಸೊ 5 ಲಕ್ಷ ಆಗಿರುತ್ತೆ. ಅಥವಾ 7ರ ಒಂದು ಸ್ಥಾನ ಬೆಲೆ ಎಷ್ಟು ಅಂತ ಹೇಳಿದ್ರೆ, ಅದಾದ ನಂತರ 3 0 ಇದೆ, 7,000 ಆಗಿರುತ್ತೆ. ಪ್ಲೇಸ್ ವ್ಯಾಲ್ಯೂ, ಸ್ಥಾನ ಬೆಲೆ. ಆಯಿತಾ. ಸೊ ಇನ್ನು ಮುಖ ಬೆಲೆಗೆ ಬರ್ತೀನಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿಲ್ಲ. ಸೊ ಮುಖ ಬೆಲೆಗೂ ಬಂದುಬಿಡ್ತೀನಿ. ಸೊ ಮುಖ ಬೆಲೆಯಲ್ಲಿ ನೋಡಿ 5,67,890 ಇದೆ ಅಂತ ಹೇಳಿದರೆ, ಸೊ ಇದರಲ್ಲಿ 5ರ ಒಂದು ಮುಖ ಬೆಲೆ ಎಷ್ಟು ಅಂದರೆ 5 ಆಗಿರುತ್ತೆ, 6ರ ಮುಖ ಬೆಲೆ 6 ಆಗಿರುತ್ತೆ, 7ರ ಮುಖ ಬೆಲೆ 7 ಆಗಿರುತ್ತೆ, 8ರ ಮುಖ ಬೆಲೆ 8, 9ರ ಮುಖ ಬೆಲೆ 9 ಆಗಿರುತ್ತೆ. ಅರ್ಥ ಆಯ್ತಾ. ಸೊ ಮುಖ ಬೆಲೆಯಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ಸೊ ಅದರ ಒಂದು ವ್ಯಾಲ್ಯೂ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಬಟ್ ಸ್ಥಾನ ಬೆಲೆಯಲ್ಲಿ ಸೊ ನೋಡಿ ಹೇಳಿದಾಗೆ 5ರ ಒಂದು ಸ್ಥಾನ ಬೆಲೆ 5 ಲಕ್ಷ, 6ರ ಒಂದು ಸ್ಥಾನ ಬೆಲೆ ಎಷ್ಟು ಅಂತ ಹೇಳಿದ್ರೆ 60,000, 7ರ ಸ್ಥಾನ ಬೆಲೆ ಬಂದು 7,000, 8ರ ಸ್ಥಾನ ಬಂದು 800, 9ರ ಸ್ಥಾನ ಬೆಲೆ ಬಂದು 90. ಓಕೆ, ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾರೆ. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? 5 ಅಂಕಿಯ ಚಿಕ್ಕ ಸಂಖ್ಯೆ ಅಂತ ತೊಗೊಂಡಾಗ ಸ್ನೇಹಿತರೆ, ಈಗ ನಿಮಗೆ ಒಂದು ಪ್ರಶ್ನೆ ಕೊಡಬಹುದು, 1, 2, 3, 4. ಓಕೆ, 0 ತೊಗೊಳ್ಳೋಣ. ಇಲ್ಲಿ 0. ಈಗ ಇದು 5 ಅಂಕಿ ಇದೆ ಸ್ನೇಹಿತರೆ. ಆಯಿತಾ, ಈ ಒಂದು 5 ಅಂಕಿಯನ್ನು ಬಳಸಿಕೊಂಡು ಅತಿ ದೊಡ್ಡ ಸಂಖ್ಯೆ, ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿದು ಅಂತ ಕೊಟ್ಟರೆ, ದೊಡ್ಡ ಸಂಖ್ಯೆ ಏನಾಗುತ್ತೆ, 4, 3, 2, 1, 0 ಆಗುತ್ತೆ ದೊಡ್ಡ ಸಂಖ್ಯೆ. ಚಿಕ್ಕ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ, ಫಸ್ಟ್ಗೆ ನಮಗೆ 0 ತೊಗೊಳ್ಳೋಂಗಿಲ್ಲ. ನೀವು 0 ತೊಗೊಂಡ್ರೆ ಅದು 4 ಅಂಕಿ ಹಂಚ್ಕೊಳುತ್ತೆ, 5 ಅಂಕಿ ಅಂತ ಹಂಚ್ಕೊಳ್ಳಲ್ಲ ಸ್ನೇಹಿತರೆ. 5 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಇಲ್ಲಿ 1, 0, 2, 3, 4 ಆಗಿರುತ್ತೆ. 0 ಯಾವುದೇ ಕಾರಣಕ್ಕೂ ಫಸ್ಟ್ ತೊಗೊಳ್ಳೋ ಹಾಗಿಲ್ಲ, ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಏನು, 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ನೋಡಿ, ಚಿಕ್ಕ ಸಂಖ್ಯೆ ಅಂದರೆ ಯಾವ್ದು ಬರುತ್ತೆ ನಮಗೆ, ಅತಿ ಚಿಕ್ಕ ಸಂಖ್ಯೆ ಅಂದರೆ 0 ಬರುತ್ತೆ. ಬಟ್ 0ಗೆ ವ್ಯಾಲ್ಯೂ ಇಲ್ಲ ಅಂತ ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ. ಸೊ ಹಾಗಿರ್ಬೇಕಾದ್ರೆ ಫಸ್ಟ್ ಏನು ತೊಗೊಳ್ಬಹುದು, ಅದು 0ಗಿಂತ ಸ್ವಲ್ಪ ದೊಡ್ಡದು ಅಂತಂದರೆ 1 ಬರುತ್ತೆ. ಆಯಿತಾ, 1ರ ನಂತರ ಬರ್ತಕ್ಕಂಥದ್ದು 0, 0, 0, 0 ಹಿಂದಿದ್ದು 10,000 ಏನಾಯಿತು, ಇದು ಅತಿ ಚಿಕ್ಕ ಸಂಖ್ಯೆ ಆಗುತ್ತೆ ಸ್ನೇಹಿತರೆ. ಹೌದಾ. ಸೊ ನೀವು 4 ಆಪ್ಷನ್ ತೊಗೊಳ್ತಾ ಹೋದಾಗ 9, 9, 9, 9 ಏನಿದೆಯೋ ಇದು 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಆಗಿರುತ್ತೆ. ದೊಡ್ಡ ಸಂಖ್ಯೆ. ಅತಿ ಚಿಕ್ಕ ಸಂಖ್ಯೆ ಯಾವುದಂತಂದರೆ 10,000 ಆಗಿರುತ್ತೆ. ಅರ್ಥ ಆಯ್ತಾ. ಸೊ ನೀವು 0ಗೆ ವ್ಯಾಲ್ಯೂ ಇದೆ ಯಾವಾಗ ಅಂತಂದರೆ 1ರ ನಂತರ ಹಾಕೊಂಡಾಗ, ಅದಕ್ಕೆ ಮೊದಲೇ ಹಾಕೊಂಡೋದಕ್ಕೆ ವ್ಯಾಲ್ಯೂ ಇಲ್ಲ. ನೆಕ್ಸ್ಟು 8 ಲಕ್ಷದ ಪ್ರಶ್ನೆ ನೋಡ್ತಾ ಹೋದ್ರೆ ಸ್ನೇಹಿತರೆ, 8,76,543ರ 1000ಕ್ಕೆ ಸಮೀಪ ಬೆಲೆ ಯಾವುದು ಅಂತ ಕೇಳಿದರೆ, ಸೊ ಫಸ್ಟ್ ನಾವು ನೋಡ್ತಾ ಹೋದರೆ ಇದೇನಾಗಿರುತ್ತೆ, ಇದು ಬಿಡಿ ಆಗಿರುತ್ತೆ. ಇದು 10, ಇದು 100, ಇದು 1000, ಇದು 10,000, ಇದು ಲಕ್ಷ ಬರುತ್ತೆ. ಹೌದಾ. 1000ಕ್ಕೆ ಸಮೀಪ ಬೆಲೆ ಅಂದರೆ ಯಾವುದಿದು, 6,000 ಸ್ನೇಹಿತರೆ. 6,543 ಏನಿದೆಯೋ ಇದು 1000ಕ್ಕೆ ಸಮೀಪ ಬೆಲೆಗೆ ನಾವು ಮಾಡಬೇಕು. ನೋಡಿ, ಇಲ್ಲಿ 6 ಆದ ನಂತರ ನಮಗೆ 5 ಏನಿದೆಯೋ 543 ಏನಿದೆಯೋ, ಸೊ ಇದು 5ಕ್ಕಿಂತ ದೊಡ್ಡ ಸಂಖ್ಯೆ ಆಗಿದೆ ಸ್ನೇಹಿತರೆ, 543. ಸೊ ಹಾಗಾಗಿ ನಾವು ಏನು ಮಾಡ್ಕೊಳ್ತೀವಿ, ಇದನ್ನು 6,543 ನಾವು 7,000ಕ್ಕೆ ತೊಗೊಳ್ತೀವಿ. ನಿಮ್ಗೆ ಏನಾದರೂ 6,400 ಚಿಲ್ಲರೆ ಎಷ್ಟು ಆಯ್ತು ಅಂತ ಅಂದ್ಕೊಳ್ಳೋ ಅನಿಸ್ತಿದೆ. ಸೊ ಹೀಗಿದ್ದಾಗ ನಾವು ಇದನ್ನು 6,000ಕ್ಕೆ ರೌಂಡ್ ಆಫ್ ಮಾಡ್ಕೊಳ್ತೀವಿ.
ಅಂದರೆ 5 ಇಲ್ಲಿ 5ಕ್ಕಿಂತ ಜಾಸ್ತಿ ಬಂದರೆ ಅದು 7,000ಕ್ಕೆ ಹೋಗುತ್ತೆ, 5ಕ್ಕಿಂತ ಕೆಳಗಡೆ ಬಂದರೆ ಅದು ಅದ್ರ ಒಳಗಡೆ ಸ್ಥಾನಕ್ಕೆ ಬರುತ್ತೆ ಸ್ನೇಹಿತರೆ, 1000 ಸ್ಥಾನ ಅಂತ ತೊಗೊಂಡಾಗ. ಅರ್ಥ ಮಾಡ್ಕೊಳ್ತಾ ಹೋಗಿ. ಇಲ್ಲಿ 6,543ರಿಂದ ಇದನ್ನು ನಾವು 7,000ಕ್ಕೆ ರೌಂಡ್ ಆಫ್ ಮಾಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಇದು 7,000 ಅಂತಂದರೆ ಇಲ್ಲಿ ಏನಿದೆಯೋ ಅದು ಹಾಗೆ ಬರ್ಕೊಳ್ಳಿ. ಇದಕ್ಕೆ ನೀವು 7,000ವನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಸೊ 8,77,000 ಇದು 1000ಕ್ಕೆ ಸಮೀಪ ಬೆಲೆ ಆಗಿರ್ತಕ್ಕಂಥದ್ದು. ಓಕೆ, ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ನಿಮಗೆ 76,000 ಇದೆ ಅಂತಂದರೆ ಇದು 5ಕ್ಕಿಂತ ಕಡಿಮೆ ಇದೆ, 400, 300, 200. ಸೊ ಈ ರೀತಿ ಇದೆ, ನೀವು 76,000 ತೊಗೋಬೋದಾಗಿತ್ತು. ಅಥವಾ ಇದನ್ನು ಯಾವಾಗ ತೊಗೊಳ್ತೀರಾ ಅಂತ ಅಂದರೆ ನಿಮಗೆ 100ಕ್ಕೆ ಸ್ಥಾನ ಬೆಲೆಯನ್ನು ಕೊಟ್ಟಾಗ, ಇಲ್ಲಿ ಏನು 1000ಕ್ಕೆ ಕೊಟ್ಟವರು, ಸೊ ಅದರ ಬದಲಾಗಿ 100ಕ್ಕೆ ಸಮೀಪ ಬೆಲೆ ಎಷ್ಟು ಅಂತ ಕೇಳಿ ನೀವು ಈ ಆನ್ಸರ್ನ ತೊಗೊಳ್ಬೇಕಾಗಿತ್ತು. 5ಕ್ಕಿಂತ ನೆಕ್ಸ್ಟ್ 4 ಏನಿದೆಯೋ 4, 5ಕ್ಕಿಂತ ಕಡಿಮೆ ಇರೋದನ್ನು ನೀವು 500ಕ್ಕೆ ಒಂದು 100ರ ಸಮೀಪ ಬೆಲೆಯನ್ನು ತೊಗೊಳ್ಬಹುದಾಗಿರುತ್ತೆ ಸ್ನೇಹಿತರೆ. ಅರ್ಥ ಆಯ್ತಾ? ಸೊ ಹೀಗಿರಬೇಕಾದ್ರೆ ಆನ್ಸರ್ ಏನಾಗುತ್ತೆ, ಆಪ್ಷನ್ ಬಿ 8,77,000 ಆಗಿರುತ್ತೆ. ನೆಕ್ಸ್ಟ್ ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ ಯಾವುದು ಇಲ್ಲ ಅಂತ ಕೇಳಿದರೆ, ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ ಯಾವುದು ಇಲ್ಲ. ಕೋಟಿ, ಮಿಲಿಯನ್, ಲಕ್ಷ, ಸಾವಿರ. ಸೊ ಭಾರತೀಯ ಸ್ಥಾನ ಅಂತ ಹೇಳ್ತಾ ಹೋದಾಗ ನಮ್ಗೆ ಏನು ಬರುತ್ತೆ, ಬಿಡಿ ಬರುತ್ತೆ, 10 ಬರುತ್ತೆ, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ, ಅದಾದ ನಂತರ ಅರಬ್ ಬರುತ್ತೆ ಸ್ನೇಹಿತರೆ. ಆಯಿತಾ? ಸೊ ಈಗಿರಬೇಕಾದ್ರೆ ಮಿಲಿಯನ್ನು, ಬಿಲಿಯನ್ನು ಇದೆಲ್ಲ ನಮಗೆ ಈ ಒಂದು ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮಲ್ಲಿ ಬರ್ತಕ್ಕಂಥದ್ದು, ಅಂತಾರಾಷ್ಟ್ರೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ ಬರ್ತಕ್ಕಂಥದ್ದು. ಆನ್ಸರ್ ಆಪ್ಷನ್ ಬಿ. ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ. ಒಂದು ಅರಬ್ಬನ್ನು ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ ಬರೆದಾಗ ನೋಡಿ, ಅರಬ್ ಅಂತ ಹೇಳಿದ್ರೆ ಸ್ನೇಹಿತರೆ ನಾನು ಆಲ್ರೆಡಿ ಹೇಳ್ತಾ ಹೋಗ್ತಾ ಇದ್ದೀನಿ. ಬಿಡಿ 10, 100 ಏನು ಬರುತ್ತೋ ನೋಡಿ, ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ, ಅದಾದ ನಂತರ ಅರಬ್ ಬರುತ್ತೆ ಸ್ನೇಹಿತರೆ. ಆಯಿತಾ? ಸೊ ಅರಬ್ ಬರುತ್ತೆ ಅಂದರೆ ಅಲ್ಲಿಗೆ 100 ಕೋಟಿ ಅಂತ ಅರ್ಥ. 100 ಕೋಟಿ ಏನು ಬರುತ್ತೋ, ಸೊ ಕೋಟಿ ಇಲ್ಲಿ ಕಂಪ್ಲೀಟ್ ಆಗುತ್ತೆ, 10 ಕೋಟಿ, ಅದಾದ ನಂತರ ಅರಬ್ ಬರುತ್ತೆ. 100 ಕೋಟಿಗೆ ಒಂದು ಅರಬ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಒಂದು ಅರಬ್ಬನ್ನು ಭಾರತೀಯ ಸ್ಥಾನ ಪದ್ಧತಿಯಲ್ಲಿ ಬರೆದಾಗ ಯಾವ ರೀತಿ ಬರುತ್ತೆ ನೋಡಿ, ಇಲ್ಲಿ ಬರ್ತಕ್ಕಂಥದ್ದು 100 ಕೋಟಿ ಅಂತಕ್ಕಂಥದ್ದು. 100 ಅಥವಾ ಈ ರೀತಿನಾದರೂ ಹಾಕ್ಕೊಳ್ಬಹುದು. 100 ಕೋಟಿ ಬರ್ತಕ್ಕಂಥ ಒಂದು ಅರಬ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 5403 ಬಳಸಿ ರಚಿಸಬಹುದಾದ 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಯಾವುದು? 5403 ಬಳಸಿ ರಚಿಸಬಹುದಾದ 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಕೇಳಿದರೆ, 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ನೋಡಿ, ಫಸ್ಟ್ ನಾವು ಏನು ಮಾಡ್ಕೊಳ್ಬಹುದು, ಚಿಕ್ಕ ಸಂಖ್ಯೆ ತೊಗೊಳ್ತೀವಿ ಅಂತ ಸ್ನೇಹಿತರೆ. ಫಸ್ಟ್ ಯಾವ ಚಿಕ್ಕ ಸಂಖ್ಯೆ ಇದೆ ಇಲ್ಲಿ, 0 ಇದೆ ಅಂತ 0 ತೊಗೊಳ್ಳೋ ಹಾಗಿಲ್ಲ, 0 ಫಸ್ಟ್ ಲೆಕ್ಕಕ್ಕೆ ತೊಗೊಳ್ಳೋ ಹಾಗಿಲ್ಲ. ಸೊ ಅದು ಬಿಟ್ಟರೆ ಚಿಕ್ಕ ಸಂಖ್ಯೆ 3 ಇದೆ, 3 ಆದ ನಾವು 0ನ ತೊಗೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಅದಾದ ನಂತರ 4, 5. ಇದು ಅತಿ ದೊಡ್ಡ ಸಂಖ್ಯೆ ಅಂತಂದರೆ 5, 4, 3, 0 ಇದು ಅತಿ ದೊಡ್ಡ ಸಂಖ್ಯೆ ಆಗಿರುತ್ತೆ. ನೆಕ್ಸ್ಟ್ 9 ಕೋಟಿ 5,41,000 ಅಂಕಿಗಳಲ್ಲಿ ಬರೆದಾಗ, 9 ಕೋಟಿ 5 ಲಕ್ಷ ಅಂದರೆ 5 ಲಕ್ಷ 10ರ ಒಂದು 5ಕ್ಕೆ 0 ಬರುತ್ತೆ, 5,41,000 ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಬಿಡಿ ಆಯಿತು, ಇದು 10 ಆಯಿತು, 100ರ ಸ್ಥಾನಕ್ಕೆ 0. ಸೊ ಹೀಗಿರಬೇಕಾದ್ರೆ ಇಲ್ಲಿ ಏನಾಗುತ್ತೆ, 9 ಕೋಟಿ ಆಗುತ್ತೆ. ಇದು 5 ಲಕ್ಷ ಅಥವಾ ನೀವು ಈ ರೀತಿನಾದರೂ ಹಾಕ್ಕೊಳ್ಬೋದು ಸ್ನೇಹಿತರೆ. ಈಗ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ. ಓಕೆ, 9 ಕೋಟಿ ಅಂತ ಕೊಟ್ಟರಿಂದ 9 ಕೋಟಿ ತೊಗೊಳ್ತೀನಿ ಸ್ನೇಹಿತರೆ. ಸೊ 5 ಲಕ್ಷ ಅಂತ ಹೇಳಿದಾಗ ಲಕ್ಷದ ಸ್ಥಾನಕ್ಕೆ 0, 5 ತೊಗೊಳ್ತೀನಿ. ಅದಾದ ನಂತರ 41 ಲಾಸ್ಟಲ್ಲಿ ಬರುತ್ತೆ. ಸೊ ಫೈನಲಾಗಿ ಮಧ್ಯ ಏನು 1000, 10,000 ಆ್ಯಂಡ್ 100ಕ್ಕೆ ಏನಿದೆಯೋ ಸೊ 0ನ ತೊಗೊಳ್ಬಹುದು. 100, 1000, 10,000ಕ್ಕೆ 0 ತೊಗೊಳ್ತೀವಿ. ಸೊ ಈಗ ಫೈನಲಾಗಿ ಎಷ್ಟು ಬರುತ್ತೆ ನೋಡಿ, ಇದು ಇಷ್ಟ ಆಗಿರುತ್ತೆ ನೋಡಿ, ಈ ರೀತಿ 9 ಕೋಟಿ 5,41,000. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ 6,3,1,2,8,0 ಲಕ್ಷದ ಸಮೀಪ ಬೆಲೆಗೆ ಬರೆದಾಗ ಅಂತ ಕೊಟ್ಟಿದ್ದಾರೆ. ಲಕ್ಷದ ಸಮೀಪ ಬೆಲೆ ಅಂತ ಹೇಳಿದ್ರೆ ಏನಾಗುತ್ತೆ ಇಲ್ಲಿ ನೋಡಿ, ಲಕ್ಷ ಅಂತ ತೊಗೊಂಡಾಗ ಏನಾಗುತ್ತೆ ನೋಡಿ, ಇದು ಲಕ್ಷ ಆಯಿತು. ಬಿಡಿ 10, 100, 1000, 10,000, ಲಕ್ಷ. ಸೊ ಲಕ್ಷ ಸ್ಥಾನಕ್ಕೆ ಬರೆದಾಗ ಅಂತ ಕೊಟ್ಟಿದ್ದಾರೆ. ಲಕ್ಷ ಸ್ಥಾನಕ್ಕೆ ಬರೆದಾಗ ಏನಾಗುತ್ತೆ ಇಲ್ಲಿ 6 ಲಕ್ಷ ಅಂತ ಆಗುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ತಾ ಹೋಗಿ, ಲಕ್ಷ ಸ್ಥಾನಕ್ಕೆ 6,000 ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಇಲ್ಲಿ. ಆಯಿತಾ? ಅದ್ರ ಬದಲಾಗಿ ನಿಮಗೆ 10,000ಕ್ಕೆ ಸ್ಥಾನ ಬೆಲೆಗೆ ಅಂತ ತೊಗೊಂಡಾಗ ಏನಾಗುತ್ತೆ ಇಲ್ಲಿ 10,000 ಸ್ಥಾನ ಬೆಲೆ ಅಂತ ತೊಗೊಂಡಾಗ ಸ್ನೇಹಿತರೆ, ಈಗ 6 ಪಕ್ಕ 10,000ಕ್ಕೆ ಬಂದಾಗ ನಿಮಗೆ ಇಲ್ಲಿ 3 ಅಂತಕ್ಕಂಥದ್ದು ಏನಿದೆಯೋ ಸೊ ಅಲ್ಲಿ 30,000 ಅಂತಕ್ಕಂಥದ್ದು ಆಗಿರಬಹುದು. ಆ ರೀತಿ ನಾವು ನೋಡ್ತಾ ಹೋಗಬೇಕಾಗುತ್ತೆ.
ಆ್ಯಂಡ್ ನೆಕ್ಸ್ಟ್ 1 ಕೋಟಿಯಲ್ಲಿರುವ ಅಂಕಿಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. 1 ಕೋಟಿಯಲ್ಲಿರುವ ಅಂಕಿಗಳ ಸಂಖ್ಯೆ ಎಷ್ಟು? ಸೊ ಸೇಮ್ 1 ಕೋಟಿ ಅಂತ ತೊಗೊಂಡ್ರೆ 1 ಆಯಿತು, 10 ಲಕ್ಷ ಲಕ್ಷ, 10 ಸಾವಿರ ಸಾವಿರ, 100 10 ಬಿಡಿ. ಸೊ ಹೀಗಿರಬೇಕಾದ್ರೆ 1 2 3 4 5 6 7 8 ಅಂಕಿಗಳನ್ನು ಕೇಳಿದರೆ, ಸೊನ್ನೆಯನ್ನು ಕೇಳಿದರೆ 7 ಸೊನ್ನೆಗಳು ಬರುತ್ತೆ, ಅಂಕಿಗಳನ್ನ ಕೇಳೋದ್ರಿಂದ 8 ಬರುತ್ತೆ ಸ್ನೇಹಿತರೆ, ಆಯಿತಾ. ಆ್ಯಂಡ್ ನೆಕ್ಸ್ಟ್ ಮಹಾನಗರ ಪಾಲಿಕೆಯ ಜನಸಂಖ್ಯೆಯನ್ನು 1000ದಲ್ಲಿ ಅಳೆಯುತ್ತಾರೆ ಅಂತ ಕೇಳಿದರೆ ಸರಿಯೋ ತಪ್ಪೋ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಮಹಾನಗರ ಪಾಲಿಕೆಯ ಜನಸಂಖ್ಯೆಯನ್ನು 1000ದಲ್ಲಿ ಅಳೆಯುತ್ತಾರೆ, ಉತ್ತರ ತಪ್ಪಾಗುತ್ತೆ, ಫಾಲ್ಸ್ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತಾ ಹೋದಾಗ ನಾವು ಸ್ನೇಹಿತರೆ ಗ್ರಾಮ ಪಂಚಾಯತಿ ಲೆಕ್ಕದಲ್ಲಿ ತೊಗೊಂಡಾಗ ಅದು 1000ದಲ್ಲಿ ಅಳತೆಯಲ್ಲಿ ಹೋಗುತ್ತೆ. ಆದರೆ ನಗರ ಪಾಲಿಕೆ ಅಥವಾ ಮಹಾನಗರ ಪಾಲಿಕೆಯಲ್ಲಿ ತೊಗೊಳ್ತಾ ಹೋದಾಗ ಅದು ಲಕ್ಷದಲ್ಲಿ ಹೋಗ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 1 ಬಿಲಿಯನ್ಗೆ 100 ಲಕ್ಷಕ್ಕೆ ಸಮ ಅಂತ ಕೊಟ್ಟಿದ್ದಾರೆ. 1 ಬಿಲಿಯನ್ 100 ಲಕ್ಷಕ್ಕೆ ಸಮ. ನೋಡಿ ಇಲ್ಲಿ ನಿಮ್ಗೆ ಆಲ್ರೆಡಿ ತೋರಿಸ್ದ ಹಾಗೆ ನಾನು ಪ್ರಶ್ನೆ ಏನಾಗಿದೆ, ಇದು 1 ಬಿಲಿಯನ್ ನೋಡಿ, 1 ಬಿಲಿಯನ್ ಇಲ್ಲದೆ 1 ಬಿಲಿಯನ್ಗೆ 1 ಅರಬ್ ಅಥವಾ 100 ಕೋಟಿ ಸಮ, ಆಯಿತಾ. 100 ಕೋಟಿ ಸಮ, 100 ಲಕ್ಷ ಅಲ್ಲ. ಸೊ 100 ಲಕ್ಷಕ್ಕೆ ಎಷ್ಟು ಸಮ ನೋಡಿ, 100 ಲಕ್ಷ ಅಂತ ತೊಗೊಂಡಾಗ 1 ಕೋಟಿ ಆಯಿತು, 10 ಮಿಲಿಯನ್ಗೆ ಸಮ ಆಗುತ್ತೆ. 100 ಲಕ್ಷ ಅಂತಕ್ಕಂಥದ್ದು 10 ಮಿಲಿಯನ್ಗೆ ಸಮ, 1 ಬಿಲಿಯನ್ಗೆ 100 ಕೋಟಿಗಳು ಸಮ. ಸೊ 100 ಕೋಟಿ ಆಗಬೇಕಿಲ್ಲಿ. ಸೊ ಹಾಗಾಗಿ ಇದು 100 ಲಕ್ಷ ಅಲ್ಲ, 100 ಕೋಟಿ, ಕೋಟಿಗೆ 1 ಬಿಲಿಯನ್ ಆಗಿರುತ್ತೆ. ಸೊ ಇದು ಸಹ ತಪ್ಪಾಗುತ್ತೆ. ಆ್ಯಂಡ್ ನೆಕ್ಸ್ಟು 5 ಅಂಕಿಗಳ ಚಿಕ್ಕ ಸಂಖ್ಯೆಯು 4 ಅಂಕಿಗಳ ದೊಡ್ಡ ಸಂಖ್ಯೆ ಪ್ಲಸ್ 1ಕ್ಕೆ ಸಮಾನ ಆಗಿರುತ್ತದೆ ಅಂತ ಕೊಟ್ಟಿದ್ದಾರೆ. 5 ಅಂಕಿಗಳ ಚಿಕ್ಕ ಸಂಖ್ಯೆ ಯಾವುದು? 5 ಅಂಕಿಗಳ ಚಿಕ್ಕ ಸಂಖ್ಯೆ ನೋಡಿ, 5 ಅಂಕೆ ತೊಗೊಂಡ್ರೆ 1 0 0 0 0 5 ಅಂಕೆ, 1 2 3 4 5 ಆಯಿತು. ಚಿಕ್ಕ ಸಂಖ್ಯೆ ಯಾವುದಕ್ಕೆ ಸಮ? 4 ಅಂಕಿಗಳ ದೊಡ್ಡ ಸಂಖ್ಯೆ. 4 ಅಂಕಿಗಳ ದೊಡ್ಡ ಸಂಖ್ಯೆ ಯಾವುದು ಗೊತ್ತಾ? 9 9 9 9 9999. ಇದು 4 ಅಂಕೆ ದೊಡ್ಡ ಸಂಖ್ಯೆ ಆಯಿತು. ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಸೊ ನೀವು ಕೂಡಿಸ್ತಾ ಹೋಗಿ, ಇದಕ್ಕೆ ಕೂಡಿಸಿದಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟಾಗುತ್ತೆ ಸ್ನೇಹಿತರೆ? 10,000 ಆಗುತ್ತೆ. ಸೊ ಹಾಗಾಗಿ ಇದೇನಾಗುತ್ತೆ? 10,000 = 10,000. ಇದು ಸರಿ, ಟ್ರೂ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 1 ಕೋಟಿಯಲ್ಲಿ 10 ಸೊನ್ನೆಗಳಿವೆ ಅಂತ ಕೇಳಿದ್ದಾರೆ. 1 ಕೋಟಿಯಲ್ಲಿ 10 ಸೊನ್ನೆಗಳಿವೆ ನೋಡಿ. ಇಲ್ಲಿ ನಾನು ಹೇಳಿದಾಗ ಇಲ್ಲಿ 1 ಕೋಟಿಯಲ್ಲಿರುವ ಅಂಕಿಗಳ ಸಂಖ್ಯೆ 8 ಅಂತ ಆದಾಗ, ಸೊ 8 ಅಂತಕ್ಕಂಥದ್ದು ಸಂಖ್ಯೆ ಆಯಿತು. ಸೊ 1 ಪಕ್ಕ 7 ಸೊನ್ನೆ ಬರ್ತಾ ಹೋಗುತ್ತೆ, ಆಯಿತಾ. ಸೊ ಹಾಗಾಗಿ ಇಲ್ಲಿ 7 ಸೊನ್ನೆಗೆ 1 ಕೋಟಿ ಸಮ. 1 ಅಂಕಿ ಇರುತ್ತೆ, 7 ಸೊನ್ನೆ ಪಕ್ಕ ಬರುತ್ತೆ. ಸೊ ಹಾಗಿರ್ಬೇಕಾದ್ರೆ ಇಲ್ಲಿ 1 ಕೋಟಿಯಲ್ಲಿ 10 ಸೊನ್ನೆಗಳು ಬರಲ್ಲ ಸ್ನೇಹಿತರೆ. 1 ಕೋಟಿಗೆ ಎಷ್ಟು ಸೊನ್ನೆ? 7 ಸೊನ್ನೆ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಮತ್ತೊಂದು ಕ್ವಶನ್ ಏನಾಗಿದೆ, 1 ಅರಬ್ ಎಂದರೆ 100 ಬಿಲಿಯನ್ಗೆ ಸಮ ಅಂತ ಕೊಟ್ಟಿದ್ದಾರೆ. ನೋಡಿ 1 ಅರಬ್ ಅಂತ ಹೇಳಿದರೆ = 100 ಕೋಟಿಗಳಿಗೆ ಸಮ. 100 ಕೋಟಿ = 1 ಬಿಲಿಯನ್, ಆಯಿತಾ. ನೋಡಿ 1 ಅರಬ್ = 100 ಕೋಟಿಗೆ ಸಮ, 100 ಕೋಟಿ = 1 ಬಿಲಿಯನ್ಗೆ ಸಮ. ಸೊ ಹಾಗಿರ್ಬೇಕಾದ್ರೆ 100 ಬಿಲಿಯನ್ ಬರಲ್ಲ, 1 ಬಿಲಿಯನ್ಗೆ ಸಮ ಆಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಹೀಗಾಗಿ ಇದು ಸಹ ತಪ್ಪಾಗುತ್ತೆ. ಇನ್ನು ನೆಕ್ಸ್ಟು 8 ಅಂಕಿಗಳ ಚಿಕ್ಕ ಸಂಖ್ಯೆ 1 ಕೋಟಿ ಅಂತ ಕೊಟ್ಟಿದ್ದಾರೆ. 8 ಅಂಕಿಗಳ ಚಿಕ್ಕ ಸಂಖ್ಯೆ 1 ಕೋಟಿ. ಸೊ ನೀವು ಆಲ್ರೆಡಿ ಕೊಟ್ಟೆ ನೋಡಿ ಇಲ್ಲಿ 8 ಅಂಕಿಗಳ ಸಂಖ್ಯೆ 1 ಕೋಟಿ. 1 ಕೋಟಿಯಲ್ಲಿರೋ ಅಂಕಿಗಳ ಸಂಖ್ಯೆ 8 ಅಂದರೆ 8 ಅಂಕಿಗಳ ಸಂಖ್ಯೆ 1 ಕೋಟಿ ಆಗುತ್ತೆ ಸ್ನೇಹಿತರೆ. ಇದು ಸರಿಯಾಗಿರ್ತಕ್ಕಂಥದ್ದು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋದರೆ, ಲಕ್ಷ ಎನ್ನುವುದು ಭಾರತೀಯ ದಶಮಾಂಶ ಪದ್ಧತಿಗೆ ಸೇರಿಲ್ಲ ಅಂತ ಕೊಟ್ಟಿದ್ದಾರೆ. ಲಕ್ಷ ಎನ್ನುವುದು ಭಾರತೀಯ ದಶಮಾಂಶ ಪದ್ಧತಿಗೆ ಸೇರಿಲ್ಲ. ನೋಡಿ ಸ್ನೇಹಿತರೆ, ಲಕ್ಷ ಅಂತಕ್ಕಂಥದ್ದು ಏನಿದೆಯೋ ದಶಮಾನ ಪದ್ಧತಿ ಅಂದರೆ 10ರ ಪದ್ಧತಿಗೆ ಸೇರಿಲ್ಲ ಅಂತ ಕೊಟ್ಟಿದ್ದಾರೆ. ದಶ ಅಂದರೆ 10 ಲಕ್ಷ ಬರುತ್ತೆ, ಸೇರಿಲ್ಲ ಅಂತ ಕೊಟ್ಟರೆ ಇದು ತಪ್ಪಾಗುತ್ತೆ. ನೋಡಿ ಭಾರತೀಯ ದಶಮಾಂಶ ಪದ್ಧತಿಯಲ್ಲಿ ಲಕ್ಷ ಇದೆ ಸ್ನೇಹಿತರೆ, ಲ್ಯಾಕ್ ಅಂತ ಹೇಳ್ತೀವಿ. ಲಕ್ಷ 10 ಲಕ್ಷ ಎರಡೂ ಸಹ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂಸ್ ಚಾರ್ಟಲ್ಲಿ ಇದೆ. ಅಲ್ಲಿ ಇಲ್ಲ ಅಂತ ಕೊಟ್ಟರು ಅಂದರೆ ಅದು ತಪ್ಪಾಗುತ್ತೆ. ಇನ್ನು 7,89,654ರಲ್ಲಿ 7ರ ಸ್ಥಾನ ಬೆಲೆ 7 ಲಕ್ಷ ಆಗಿದೆ ಅಂತ ಕೊಟ್ಟಿದ್ದಾರೆ. 7ರ ಸ್ಥಾನ ಬೆಲೆ 7 ಲಕ್ಷ. ಆಲ್ರೆಡಿ ಹೇಳಿದರೆ ಸ್ಥಾನ ಬೆಲೆ ಅಂದರೆ 7ರ ನಂತರ ಎಷ್ಟು ಸಂಖ್ಯೆ ಇರುತ್ತೋ ಅಷ್ಟು ಸೊನ್ನೆನ ನಾವು ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ 7ರ ಸ್ಥಾನ ಬೆಲೆ ಎಷ್ಟು? 7 ಲಕ್ಷ ಆಗಿರುತ್ತೆ. ಇದು ಸರಿಯಾಗಿದೆ ಸ್ನೇಹಿತರೆ, ಹೌದಾ. ಸೊ 8ರ ಸ್ಥಾನ ಬೆಲೆ ಅಂತ ಹೇಳಿದ್ರೆ 80,000, 9ರ ಸ್ಥಾನ ಬೆಲೆ 9,000, 6ರ ಸ್ಥಾನ ಬೆಲೆ 600, 5ರ ಸ್ಥಾನ ಬೆಲೆ 50. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 0ಯಿಂದ 9ರವರೆಗಿನ ಸಂಖ್ಯೆಗಳನ್ನು ಬಳಸಿಕೊಂಡು 10 ಅಂಕಿಯ ಅತಿ ಚಿಕ್ಕ ಸರಿ ಸಂಖ್ಯೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ.
ನೋಡಿ 0ಇಂದ 9ರವರೆಗಿನ ಸಂಖ್ಯೆಗಳನ್ನು ಬಳಸಿಕೊಂಡು 10 ಅಂಕಿಯ ಚಿಕ್ಕ ಸರಿ ಸಂಖ್ಯೆಯನ್ನು ಬರೆಯಿರಿ. ನೋಡಿ ಸ್ನೇಹಿತರೆ, ಫಸ್ಟು ಚಿಕ್ಕ ಸರಿ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಸರಿ ಸಂಖ್ಯೆ ಅಂದರೆ ಏನಂತ ಹೇಳಿದ್ರೆ ಸಮ ಸಂಖ್ಯೆ, ಈವನ್ ನಂಬರ್ ಅಂತ ಏನು ಹೇಳ್ತೀವೋ ಸೊ ಅದಾಗಿರುತ್ತೆ ಸ್ನೇಹಿತರೆ. ಸೊ ಹೀಗಿರಬೇಕಾದ್ರೆ ನಾವು ಏನು ಮಾಡಬಹುದು, ಫಸ್ಟ್ ನಾವು 0ನ ತೊಗೊಳೋದಕ್ಕೆ ಆಗಲ್ಲ, ಯಾಕಂದರೆ 0 ಅಂತಕ್ಕಂಥದ್ದು ಫಸ್ಟ್ ತೊಗೊಳೋದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ದೀನಿ. ಫಸ್ಟ್ ನಾವು 1ನೇ ತೊಗೊಳ್ಬೇಕು. ಸೊ 1 ತೊಗೊಂಡು ಚಿಕ್ಕ ಸಂಖ್ಯೆ 1 ತೊಗೊಳ್ತೀನಿ, 1 ಆದಮೇಲೆ 0 ತೊಗೊಳ್ತೀನಿ, 2 3 4 5 6 7 ನೋಡಿ 8 9 ತೊಗೊಂಡ್ರೆ ಇದು ಸರಿ ಸಂಖ್ಯೆ ಆಗೋದಿಲ್ಲ, ಬೇಸ ಸಂಖ್ಯೆ ಆಗುತ್ತೆ ಆಯಿತಾ. ಸೊ ಹಾಗಾಗಿ ಇದನ್ನ ಉಲ್ಟಾ ಮಾಡ್ಕೊಳ್ಬೇಕಾಗುತ್ತೆ. 1 0 2 3 4 5 6 7 9 8. ಸೊ ಈ ರೀತಿ ಬರ್ಕೊಂಡಾಗ ಇದೇನಾಗುತ್ತೆ, ಇದೊಂದು ಸಮ ಸಂಖ್ಯೆ ಆಗುತ್ತೆ ಸ್ನೇಹಿತರೆ. ಅತಿ ಚಿಕ್ಕ ಅಂದರೆ 10 ಅಂಕಿಯ ಅತಿ ಚಿಕ್ಕ ಸಮ ಸಂಖ್ಯೆ ಬಂದು 1 0 2 3 4 5 6 7 8 9 ಅಲ್ಲ 9 8 ಆಗಿರುತ್ತೆ. ನೆಕ್ಸ್ಟು ಅಮೇರಿಕ ಪದ್ಧತಿ ಬಳಸಿಕೊಂಡು ಈ ಕೆಳಗಿನ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಪದಗಳಲ್ಲಿ ಬರೆಯಿರಿ ಅಂತ ಹೇಳಿದಾಗ ಅಮೇರಿಕ ಪದ್ಧತಿ ಅಥವಾ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತ ಹೇಳಿದಾಗ ನಾವು ಇಷ್ಟಕ್ಕೆ ಕಾಮವನ್ನು ಹಾಕೊಳ್ಬೇಕಂದ್ರೆ 3 ಸಂಖ್ಯೆಗೆ ಕಾಮ ಹಾಕೊಳ್ಬೇಕಾಗುತ್ತೆ. ಸೊ ಫಸ್ಟ್ ಏನಾಗುತ್ತೆ, ಇಲ್ಲಿ 10 100ಗಳಾಗುತ್ತೆ. ಅದಾದ ನಂತರ ಇಲ್ಲಿ 100,000 ಹಾಕ್ತಕ್ಕಂಥದ್ದು ಆಗಿರುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದಾಗೆ ನೋಡಿ, ಇಲ್ಲಿ ಇಂಟರ್ನಲ್ ಸಿಸ್ಟಮ್ ಅಂತ ಹೇಳಿದಾಗ ಒನ್ಸ್ ಬರುತ್ತೆ, ಥೌಸಂಡ್ಸ್ ಬರುತ್ತೆ, ಅದಾದ ನಂತರ ಮಿಲಿಯನ್ಸ್ ಬರುತ್ತೆ. ಸೊ ಮಿಲಿಯನ್ಸ್ ಅಂತ ತೊಗೊಂಡಾಗ ಇಲ್ಲೇನಾಗುತ್ತೆ 11 ಮಿಲಿಯನ್ಗಳಾಗುತ್ತೆ. 11 ಮಿಲಿಯನ್ ಆಯಿತಾ. 275 ವರ್ಡಲ್ಲಿ ಬರ್ಕೊಳ್ತಾ ಹೋಗಿ 275,000 ಅಂತ ಬರ್ತಕ್ಕಂಥದ್ದು. ಸೊ ಫೈನಲಾಗಿ ಅಷ್ಟೇ ಆನ್ಸರ್ ಆಗುತ್ತೆ, 275,000. ಆ್ಯಂಡ್ ನೆಕ್ಸ್ಟ್ ಇದು ಅಷ್ಟೇ ಸ್ನೇಹಿತರೆ, ಸಂಖ್ಯಾ ಪದ್ಧತಿ ಇದು ತೊಗೊಳ್ತಾ ಹೋದಾಗ ಅಮೇರಿಕ ಪದ್ಧತಿಲಿ ಇದು ಅಷ್ಟೇ 1,544,567 ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ಇದು ಫೈನಲಾಗಿ ನೋಡ್ತಾ ಹೋದರೆ ಇದು ಅಷ್ಟೇ 4,518,890 ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಎಷ್ಟು ಲಕ್ಷಗಳು ಸೇರಿ 1 ಬಿಲಿಯನ್ ಆಗಿದೆ ಅಂತ ಕೇಳಿದರೆ, ಬಿಲಿಯನ್ ಆಗಿರುತ್ತೆ. ಎಷ್ಟು ಲಕ್ಷಗಳು ಅಂತ ನೋಡಿ, ಈಗ ಬಿಡಿ ಆಯಿತಾ 10 100 ಆಯಿತು. ಸೊ ಮಿಲಿಯನ್ಗೆ ತೊಗೊಳ್ತೀವಿ ಅಂದಾಗ ಅದನ್ನು ನೆಕ್ಸ್ಟು ತೊಗೊಳ್ಳೋಣ ಸ್ನೇಹಿತರೆ. ಸೊ ಇಲ್ಲಿ ಲಕ್ಷ ಕೊಟ್ಟಿದ್ದಾರೆ, ಎಷ್ಟು ಲಕ್ಷಗಳು ಸೇರಿ 1 ಬಿಲಿಯನ್ಗೆ. ಓಕೆ, ಬಿಲಿಯನ್ ಫಸ್ಟ್ ತೊಗೊಳ್ಳೋಣ, ಯಾಕಂದರೆ ಇಲ್ಲಿ ಬಿಲಿಯನ್ ಕೊಟ್ಟಂದ್ರೆ ಆಮೇಲೆ ಲಕ್ಷಕ್ಕೆ ಕನ್ವರ್ಟ್ ಮಾಡಬಹುದು ನಾವು. ಸೊ ಇದು 100 ಆಯಿತು. ಇದಾದ ನಂತರ 1000 ಬರುತ್ತೆ, ಅದಾದ ನಂತರ ಮಿಲಿಯನ್ ಬರುತ್ತೆ ಸ್ನೇಹಿತರೆ, ಅದಾದ ನಂತರ ಬಿಲಿಯನ್ ಬರುತ್ತೆ ಆಯಿತಾ. ನೋಡಿ ಇದು 100, ಇದು 1000, ಇದು ಮಿಲಿಯನು, ಇದು ಬಿಲಿಯನ್ ಆಯಿತು. ಸೊ ಈಗ ಎಷ್ಟು ಲಕ್ಷಗಳಂತ ಕನ್ವರ್ಟ್ ಮಾಡಬೇಕಲ್ವ ನಾವು. ಸೊ ಲಕ್ಷ ಕನ್ವರ್ಟ್ ಮಾಡುವಾಗ ಇದು 100 ಆಯಿತು, ಇದಕ್ಕೆ 100 ಆಗುತ್ತೆ. ನೋಡಿ ಈಗ ಇಲ್ಲಿ ಹಾಕ್ಕೊಳ್ತೀನಿ 1 3 0, ಅದಾದ ನಂತರ 3 0, ಅದಾದ ನಂತರ 3 0 ಇದೆ, 3 0 3 0 ಆಯಿತಾ. ಸೊ ಈಗ ಇಲ್ಲೇನಾಗುತ್ತೆ 100 ಆಯಿತು, 1000, 10,000, ಲಕ್ಷ, 10 ಲಕ್ಷ ಬರುತ್ತೆ. ಇಲ್ಲಿ 10 ಲಕ್ಷ ಬರುತ್ತೆ. ಅದರ ಬದಲಾಗಿ ನೀವು ಎಷ್ಟು ಲಕ್ಷ ಅಂತ ಕೇಳಿದರೆ ಇಷ್ಟಕ್ಕೆ ಎಷ್ಟು ಲಕ್ಷ ಬರುತ್ತೆ, 10,000 ಲಕ್ಷ ಬರುತ್ತೆ, 10,000 ಲಕ್ಷ. ಸರಿನಾ ಸ್ನೇಹಿತರೆ, ಅರ್ಥ ಆಯ್ತಲ್ವಾ. ಸೊ ಇಷ್ಟಕ್ಕೆ ಇದು ಲಕ್ಷ ಅಂತ ಅಂದರೆ ಇಲ್ಲಿ 10,000 ಇದೆ ನೋಡಿ, 10,000 ಲಕ್ಷಕ್ಕೆ 1 ಬಿಲಿಯನ್ ಸಮ ಆಗ್ತಕ್ಕಂಥದ್ದು. ಫಸ್ಟ್ ನೀವು ಅದು ಇಂಟರ್ನ್ಯಾಷನಲ್ ಸಿಸ್ಟಮ್ ಇದೆಯೋ ಕರೆಕ್ಟಾಗಿ ಅದನ್ನು ಫೋಕಸ್ ಮಾಡ್ತಾ ಹೋಗಿ. ಅದು 100 ಆದಮೇಲೆ 1000 ಬರುತ್ತೆ, 1000 ಆದಮೇಲೆ ಮಿಲಿಯನ್, ಮಿಲಿಯನ್ ಆದಮೇಲೆ ಬಿಲಿಯನ್ ಬರುತ್ತೆ. ಸೊ ಭಾರತೀಯ ಸ್ಥಾನ ಬೆಲೆಯನ್ನು ಬಳಸಿಕೊಂಡು ಈ ಕೆಳಗಿನ ಸಂಖ್ಯೆಗಳನ್ನ ಪದಗಳಲ್ಲಿ ಬರೆಯಿರಿ ಅಂತ ಕೊಟ್ಟವರೆ, ಗೊತ್ತಿದೆ ಅಲ್ವಾ. ಸೊ ಫಸ್ಟ್ 3 ಸಂಖ್ಯೆಗೆ ಕಾಮವನ್ನು ಹಾಕಿ ಅದಾದಮೇಲೆ 2 ಅಂದರೆ 15,75,000 ಬರುತ್ತೆ. ಇದಕ್ಕೆ 15,75,000. ಸೊ ಇದಕ್ಕೆ ಎಷ್ಟು ಬರುತ್ತೆ, 12,34,567. 12,34,567 ಸಂಖ್ಯೆ ಅಂದರೆ ಪದಗಳಲ್ಲಿ ಬರಿಬೇಕಾಗುತ್ತೆ. ಆ್ಯಂಡ್ ಇದು ನೋಡ್ತಾ ಹೋದರೆ ನೋಡಿ ಇಷ್ಟು ಬರುತ್ತೆ. ಕಾಮ ಹಾಕ್ಕೊಳ್ಬೋದು, ಅದ್ರ ಬದಲಾಗಿ ನಿಮ್ಗೆ ಇದನ್ನು ಕೊಡ್ತಾ ಇದ್ದೀನಿ ನೋಡಿ. ಈಗ ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ 100 ಕೋಟಿ ಆಯಿತು, ಅಥವಾ 1 ಅರಬ್ ಅಂತನಾದರೂ ಹೇಳ್ಬೋದು ಸ್ನೇಹಿತರೆ. ಸೊ ಇಲ್ಲಿ 456 ಕೋಟಿ 78,90,123 ಆಗಿರುತ್ತೆ. ನೆಕ್ಸ್ಟ್ ಕೆಳಗಿನನ್ನು ಹತ್ತಿರದ ಲಕ್ಷಕ್ಕೆ ಪೂರ್ಣಾಂಕಗೊಳಿಸುವ ಮೂಲಕ ಅಂದಾಜು ಮಾಡಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ, ಲಕ್ಷಕ್ಕೆ ಅಂತ ಕೊಟ್ಟಿದ್ದಾರೆ, ಅದನ್ನು ಕನ್ಸಿಡರ್ ಮಾಡ್ತಾ ಹೋಗಿ. ಸೊ ಲಕ್ಷಕ್ಕೆ ಅಂದರೆ ಮತ್ತೊಂದು ಪಾಯಿಂಟ್ ಏನಂದರೆ ಹತ್ತಿರಕ್ಕೆ ಅಂತ ತೊಗೊಂಡ್ರೆ ಸ್ನೇಹಿತರೆ, ಇಲ್ಲಿ 5 ಇದೆ ಅಂತ ಹೇಳಿದ್ರೆ 5 ಮೇಲೆ ಬಂದರೆ ಅದನ್ನು ಮುಂದಿನ ಸಂಖ್ಯೆಗೆ ತೊಗೊಳ್ಬೇಕು, 5 ಕೆಳಗಡೆ ಬಂದರೆ ಅದು ಹಿಂದಿನ ಸಂಖ್ಯೆಗೆ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಈಗ 2,39,485 ಕೊಟ್ಟಿದ್ದಾರಲ್ವಾ. ಸೊ ಇದೇನಾಗುತ್ತೆ 2,39,000 ಅಂದರೆ ಈಗ 2,50,000 ಮೇಲೆ ಕೊಟ್ಟಿದ್ದಾರೆ, ಅದು 3 ಲಕ್ಷ ಅನ್ಕೊಳ್ಳೋದು. ಈಗ 5 ಕೆಳಗಡೆ 3 ಬಂದಿರೋದ್ರಿಂದ ಇದು ನಾವು 2,000ಕ್ಕೆ ಕನ್ಸಿಡರ್ ಮಾಡ್ತೀವಿ, 2,000. ಸೊ 2 ಲಕ್ಷಕ್ಕೆ ಆಯಿತಾ. ಪ್ಲಸ್ ಇದು 6 ನೋಡಿ 6,71,71 ಅನ್ನೋದು 5ಕ್ಕಿಂತ ಜಾಸ್ತಿ ಇದೆ. ಸೊ ಹಾಗೆ ನಾವು ಇದನ್ನು 7 ಲಕ್ಷಕ್ಕೆ ಕನ್ಸಿಡರ್ ಮಾಡ್ತೀವಿ, 7 ಲಕ್ಷ.
ಆಯಿತಾ. ಸೊ ಟೋಟಲ್ ಕೂಡಿದಾಗ ಎಷ್ಟಾಯಿತು? 6, 7, 2 9 ಲಕ್ಷ ಆಗುತ್ತೆ. ಆ್ಯಂಡ್ ಎರಡನೇದು ಏನಾಗುತ್ತೆ ಸ್ನೇಹಿತರೆ, ಇದು ಸೇಮ್ ಹ್ಯಾಸ್ ಇಟ್ ಈಸ್ ನೋಡಿ, 76 5ಕ್ಕಿಂತ ಜಾಸ್ತಿ ಇದೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, 9 ಲಕ್ಷಕ್ಕೆ ನಾವು ತೊಗೊಳ್ಬೇಕಾಗುತ್ತೆ. ಇದು ಲಕ್ಷಕ್ಕೆ ತೊಗೊಳ್ಳಿ ಅಂತ ಹೇಳಿದ್ರಿಂದ ಲಕ್ಷಕ್ಕೆ ತೊಗೊಳ್ಬೇಕಾಗುತ್ತೆ. ಇದು 9 ಲಕ್ಷ ಆಗುತ್ತೆ. ಇದು 76,000 50,000ಕ್ಕಿಂತ ಜಾಸ್ತಿ ಇರೋದ್ರಿಂದ 9 ಲಕ್ಷ ಆಗುತ್ತೆ ಸ್ನೇಹಿತರೆ ಇದು, ಆಯಿತಾ. ಮೈನಸ್ ಇದೆ, ಮೈನಸ್ಸು ನೋಡಿ. ಇದು 21 5ಕ್ಕಿಂತ ಕಡಿಮೆ ಇರೋದ್ರಿಂದ ಇದನ್ನು ನಾವು 3 ಲಕ್ಷಕ್ಕೆ ತೊಗೊಳ್ಬೇಕಾಗುತ್ತೆ, ಆಯಿತಾ. 21 50ಕ್ಕಿಂತ ಕಡಿಮೆ ಇರೋದ್ರಿಂದ ನಾವು 3 ಲಕ್ಷಕ್ಕೆ ತೊಗೊಳ್ಬೇಕಾಗುತ್ತೆ. ಮಾಡಿದಾಗ ಇಲ್ಲಿ ಟೋಟಲಾಗಿ 9 3 6 ಲಕ್ಷ ಆಗುತ್ತೆ. ಸೊ ಇದು ಆನ್ಸರ್ ಆಗಿರುತ್ತೆ ಸ್ನೇಹಿತರೆ, ಆಯಿತಾ. ಫಸ್ಟ್ ಒನ್ಗೆ 9 ಲಕ್ಷ, ಎರಡನೇದಕ್ಕೆ 6 ಲಕ್ಷ. ಸೊ ಈ ರೀತಿ ನಾವು ಆನ್ಸರ್ಸ್ನ ಫಾಲೋ ಮಾಡ್ತಾ ಹೋದರೆ, ಸೊ ಇದೆಲ್ಲ ಸ್ವಲ್ಪ ಮಾಡ್ತಾ ಟಫ್ ಆನ್ಸರ್ಗೆ ಈಸಿ ಆಗುತ್ತೆ. ಈಸಿ ಅನಿಸಿದವ್ರಿಗೆ ಸ್ವಲ್ಪ ಬೆಟರಾಗಿ ನೋಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಮೇಯ್ನಾಗಿ ಕೇಳ್ತಕ್ಕಂಥದ್ದು ಕೋಟಿ ಮತ್ತು ಅಂದರೆ ಅಮೇರಿಕಾ ಸಿಸ್ಟಮ್ ಮತ್ತು ಈ ಒಂದು ನ್ಯಾಷನಲ್ ಇಂಡಿಯನ್ ಸಿಸ್ಟಮ್ ಏನಿದೆ, ಸೊ ಅವೆರಡರ ನಡುವೆ ಒಂದು ಇದನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಇಷ್ಟಕ್ಕೆ ಇಷ್ಟು ಅಂತ ಇಲ್ಲೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಒಂದು ಅರಬ್ ಅಂತ ಹೇಳಿದಾಗ 100 ಕೋಟಿ ಆಗಿರುತ್ತೆ. 100 ಕೋಟಿಗೆ 1 ಅರಬ್, ಆಯಿತಾ. ಸೊ ಏನು ನಾವು ಲಕ್ಷ ಆದಮೇಲೆ ಕೋಟಿ ಹೇಳ್ತೀವೋ, ಕೋಟಿ ಆದಮೇಲೆ ಅರಬ್ ಅಂತ ಬರುತ್ತೆ. ಅರಬ್ ಆದಮೇಲೆ ಕರಾಬ್ ಬರುತ್ತೆ. 100 ಅರಬ್ಗೆ 1 ಕರಾಬು, 100 ಅರಬ್ಗೆ 1 ಕರಾಬ್, ಆಯಿತಾ. ಸೊ 100 ಕೋಟಿಗೆ 1 ಅರಬ್. ಸೊ ಈ ರೀತಿ 3ಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ ಸ್ನೇಹಿತರೆ, ಸೊ ಇವತ್ತಿನ ಕ್ಲಾಸಸ್ ಇದಾಗಿತ್ತು. ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನೆಕ್ಸ್ಟ್ ಒಂದು ಚಾಪ್ಟರ್ ನನ್ನೊಂದಿಗೆ ಸಿಗೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.